ಹಲೋ ಫ್ರೆಂಡ್ಸ್, ನಾನಿವಾಗ ಒಂದೊಳ್ಳೆ ಈರುಳ್ಳಿ ಬಜ್ಜಿ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಒಂದು 2ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿಬಿಟ್ಟು ಕ್ಲೀನಾಗೆ ಈ ಥರ ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಅದಕ್ಕೆ ಕಡಲೆ ಹಿಟ್ಟು 1/4 kg ತೊಗೊಂಡಿದ್ದೀನಿ ಇವಾಗ ನಾನು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಅಚ್ಚ ಖಾರದ ಪುಡಿ ಹಾಕ್ಕೊಂಬಿಡ್ಬೇಕು ನೋಡಿ, ಒಂದಿಷ್ಟು ಖಾರದ ಪುಡಿ, ಲೈಟಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಬಿಡ್ಬೇಕು. ಚೆನ್ನಾಗಿ ಫಸ್ಟೇ ಹಿಂಗೆ ಕಲಿಸ್ಕೊಂಬಿಡ್ಬೇಕು, ನೀರು ಹಾಕಂಗಿಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬೇಕು ನೋಡಿ. ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಬಿಡಿ, ಇದು ಚೆನ್ನಾಗಿ ಬರುತ್ತೆ. ಇದನ್ನು ಆ್ಯಕ್ಚುಲಿ ಕಬಾಬ್ಗೆಲ್ಲ ಹಾಕ್ತಾರೆ ನೋಡಿ. ಸ್ವಲ್ಪ ಕಾರ್ನ್ಫ್ಲೋರ್ ಪೌಡ್ರು ಲೈಟಾಗಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಡಿ. ಇದು 1/4 kg ಇದಕ್ಕೆ 1 ಲೋಟ ನೀರು ಹಿಡಿತದೆ. ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಈ ಥರ ನೋಡಿ, ಚೆನ್ನಾಗಿ ಹಾಕೊಂಡು. ಇವಾಗ ಸ್ವಲ್ಪ ಕರಿಬೇವು ಎಲೆನ ಹಾಕ್ಕೋಬೋದು ಇದಕ್ಕೆ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ. ಇವಾಗ ಮಿಕ್ಸ್ ಆಗಿದೆ ಚೆನ್ನಾಗೆ. ಈಗ ಕಟ್ ಮಾಡಿ ಇಟ್ಟಿದ್ರಲ್ಲ ಈರುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿ. ಕುದಿ ಆನ್ ಮಾಡಿದೆ. ಇನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್. ಇವಾಗ ಇದು ಈ ಥರ ಹದ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾಯಬೇಕು. ಕಾದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೋಬೇಕಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಸಿಂಗಲ್ ಆಗಿ ಹಾಕ್ಕೊಂಡ್ಬಿಡ್ಬೇಕು. ಸ್ವಲ್ಪ ಡ್ರೈ ಆದಮೇಲೆ ಫೋಲ್ಡ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಕಾದಿದೆ ಇವಾಗ ನೋಡಿ. ಈ ಥರ ಆದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಎಲ್ಲ ಉಲ್ಟಾ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ಮಳೆ ಬರೋ ತುಂಬ ಚೆನ್ನಾಗಿರುತ್ತೆ. ಇದು ಟೀನೋ ಕಾಫಿನೋ ಜೊತೆಗೆ ಸೂಪರ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ನೋಡಿ ಫ್ರೆಂಡ್ಸ್. ಇವಾಗ ಇದು ಇನ್ನೂ ರೆಡ್ ಕಲರ್ ಬರಬೇಕು, ಸ್ವಲ್ಪ ಫೋಲ್ಡಿಂಗು. ನಿಮ್ಮ ಸೈಜ್ ಬೇಕು ಅಂದರೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಈರುಳ್ಳಿನ. ಇದು ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕಿದು, ಹಂಗೆ ಎಣ್ಣೆಲ್ಲ ಹುರಿಕೊಂಡ್ಬಿಡ್ಬೇಕು. ಇವಾಗ ಡ್ರೈ ಆಗಿದೆ. ಇವಾಗ ಎತ್ಕೊಂಡು ತಕ್ಕೋಬೋದು ನೀವು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಇವಾಗ ಆರಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಇವಾಗ ಟೊಮೆಟೊ ಸಾಸ್ ಹಾಕ್ಕೊಂಡು, ನೀವು ಟೊಮೆಟೊ ಸಾಸ್ ಮನೆಯಲ್ಲೂ ಮಾಡ್ಬೋದು, ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.